ಪ್ರಿಯ ವೀಕ್ಷಕರೇ, ಹಲೋ ಮಿಸ್ಟರ್ಗೆ ಸ್ವಾಗತ ಸುಸ್ವಾಗತ. ಅರ್ಜುನ ಕರ್ನಾಟಕದ ಅಧಿಪತಿ, ತಾಯಿ ಚಾಮುಂಡೇಶ್ವರಿಯ ಪುತ್ರ, ಕನ್ನಡದ ಕಂದ, ಕಬಿನಿಯ ರಾಜ, ಕನ್ನಡದ ಮುದ್ದು ಕಂದ, ಇಷ್ಟು ಎಲ್ಲ ಹೆಸರುಗಳನ್ನು ಜನರು ಅವನಿಗೆ ಯಾಕೆ ಕರೀತಾ ಇದ್ರು ಗೊತ್ತಾ? ಇದನ್ನೆಲ್ಲ ಅರ್ಜುನ ಪ್ರೀತಿಯಿಂದ ಸಂಪಾದನೆ ಮಾಡಿದ್ದ. ದಸರಾ ಅರಮನೆಯಲ್ಲಿ ಆಳಾಗಿ ದುಡಿದಿದ್ದ ಅರ್ಜುನ ಅದೇ ದಸರೆಯಲ್ಲಿ ಅರಸನಾಗಿ ಮೆರೆದು ಮೃತಪಟ್ಟಾಗ ಅವನಿಗೆ ಸಿಕ್ಕಿದೆಂದರೆ ಕರ್ನಾಟಕದ 7 ಕೋಟಿ ಜನತೆಯ ಪ್ರೀತಿ. ಇದುವೇ ಅರ್ಜುನನ ರಿಟೈರ್ಮೆಂಟಲ್ಲಿ ಸಿಕ್ಕಂತಹ ಪೆನ್ಷನ್ ಆಗಿತ್ತು. ಅರ್ಜುನ ತನ್ನ ಕಿರಿಯ ವಯಸ್ಸಿನಲ್ಲಿದ್ದಾಗ ಬಳ್ಳೆ ಕ್ಯಾಂಪಿನಲ್ಲಿ ತನ್ನ ಆಹಾರವನ್ನರಿಸಿ ಕಾಡಿಗೆ ಹೋದ ಆ ಸಮಯದಲ್ಲಿ ಅದೆಷ್ಟೋ ಆನೆಗಳ ಜೊತೆ ಕಾಳಗವಾಗಿ ಹಿಂದಿರುಗಿದ ಉದಾಹರಣೆ ಕೂಡ ಇದೆ. ಆತ ಎಂದಿಗೂ ಏಕಾಂಗಿಯಾಗಿ ಛಲ ಬಿಡದೆ, ಹಿಂದೆ ಸರಿಯದೆ, ತಾನಿದ್ದಂತಹ ಸ್ಥಳವನ್ನು ಬಿಟ್ಟು ಕದಲದೆ ಒಬ್ಬಂಟಿಯಾಗಿ ಹೋರಾಡ್ತಾ ಇದ್ದಂತಹ ಮಹಾನ್ ವೀರ ಆತ. ಅವನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಕುಮ್ಕಿ ಸ್ಪೆಷಲಿಸ್ಟ್ ಆಗಿ, ಕ್ಯಾಪ್ಟನ್ ಆಗಿ, ಅರಣ್ಯ ಇಲಾಖೆಯಲ್ಲಿ ನಾಡಿಗೆ ಅವನು ಸಲ್ಲಿಸಿದ ಸೇವೆ ಅಪಾರವಾದದ್ದು. ಅವನೊಬ್ಬ ಇದ್ದರೆ ಅರಣ್ಯ ಇಲಾಖೆಗೆ 10 ಆನೆಗಳಷ್ಟು ಶಕ್ತಿ. ಅವನೊಬ್ಬ ಬಂದು ನಿಂತರೆ ಅದೆಂತಹ ಕೆರಳಿದ ಹುಲಿ ಕೂಡ ತಣ್ಣಗಾಗಿ ಹೋಗ್ತಾ ಇತ್ತು. ಅವನೊಬ್ಬ ಬಂದು ನಿಂತರೆ ಪುಂಡಾನೆಗಳ ಅಟ್ಟಹಾಸವೆಲ್ಲ ನಿಂತು ಹೋಗ್ತಾ ಇತ್ತು. ಅವನೊಬ್ಬ ಅರಣ್ಯ ಇಲಾಖೆಯ ಸಿಬ್ಬಂದಿ ಅವರ ಪಾಲಿಗೆ ಆ ಭಯದ ಆಗಿದ್ದ. ಅವನ ಹೆಸರಿಗೆ ಅದೆಂಥದ್ದೋ ಒಂದು ಶಕ್ತಿ ಇತ್ತೇನೋ ಗೊತ್ತಿಲ್ಲ. ದೈತ್ಯ ದೇಹ, ಭೀಮಾಕಾರದ ಅವನು ರಾಜಗಾಂಭೀರ್ಯದಲ್ಲಿ ಅವನು ಹೆಜ್ಜೆ ಆಗ್ತಾ ಇದ್ರೆ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತಲೇ ಸಹಸ್ರಾರು ಜನ ಬಂದು ನಿಲ್ತಾಯಿದ್ರು. ಒಂದು ಕಾಲದಲ್ಲಿ ಅವನು ಪುಂಡ ಅನ್ನಿಸ್ಕೊಂಡ, ಅಂತಕ ಅನ್ನೋ ಕುಖ್ಯಾತಿಯನ್ನು ಪಡೆದುಕೊಂಡ. ಅದಾದ ನಂತರ 8 ಬಾರಿ ಸತತವಾಗಿ ಅಂಬಾರಿಯನ್ನು ಒತ್ತಿ ರಾಜ್ಯದ ಪ್ರಾಣಿ ಪ್ರಿಯರ ಮನಸ್ಸಲ್ಲಿ ಅಚ್ಚಳಿದು ಉಳಿದುಬಿಟ್ಟ ಅರ್ಜುನ. ಸತತ 22 ವರ್ಷಗಳ ಕಾಲ ಆ ದಸರಾದಲ್ಲಿ ಪಾಲ್ಗೊಂಡಿದ್ದ ಅರ್ಜುನ ಈ ಬಾರಿ ನಮ್ಮೊಂದಿಗಿಲ್ಲ ಎಂಬುದೇ ಬೇಸರ. ಅವನ ದೈತ್ಯಾಕಾರದ ದೇಹ ನೋಡಿ ಜನ ಅಚ್ಚರಿ ಪಡ್ತಾ ಇದ್ರು. ಆದರೆ ಈ ಬಾರಿ ಅವನ ನೆನಪುಗಳು ಮಾತ್ರ ಉಳಿದಿವೆ. ದುರಾದೃಷ್ಟವಶ ವಿಧಿಯ ಆಟವೇ ಬೇರೆ ಇತ್ತೇನೋ ಗೊತ್ತಿಲ್ಲ. ಅರ್ಜುನನ ಹಣೆ ಬರಹದಲ್ಲಿ ದೇವರು ಇಂದಿನ ದಿನವೇ ನಿನ್ನ ಅಂತ್ಯ ಎಂದು ಬರೆದಿದ್ನೇನೋ ಗೊತ್ತಿಲ್ಲ. ತನಗಿಂತ ಕಿರಿಯ ವಯಸ್ಸಿನ ಮದದಲ್ಲಿದ್ದ ಕಾಡಾನೆಯೊಂದಿಗೆ ಭೀಕರ ಕಾಳಗದಲ್ಲಿ ವೀರ ಮರಣವನ್ನಪ್ಪಿದ ಅರ್ಜುನ ಈಗ ನೆನಪು ಮಾತ್ರ. 1972ರಲ್ಲಿ ತಿತ್ತಿಮತ್ತಿ ವಲಯದ ಹೆಬ್ಬಾಳದಲ್ಲಿ ಕೆಡ್ಡಕ್ಕೆ ಬಿದ್ದ ಅರ್ಜುನ ಅತ್ಯಂತ ಕಿರಿಯ ವಯಸ್ಸಿನವ ಆತ. ಅರ್ಜುನ ಎಂಬ ಹೆಸರಿಗೆ ತಕ್ಕಂತೆ ಬೆಳೆದು ನಿಂತ ಆತ ಈಗ ಬರೀ ನೆನಪು ಮಾತ್ರ.